GST ದರ ಇದಕ್ಕೆ ಮುಂಚೆನೇ ಇಳಿಕೆ ಆಗಬೇಕಾಗಿತ್ತು. ಅವ್ರು ಲೇಟ್ ಆಗಿ ಮಾಡ್ತಾವ್ರೆ. ಬಹಳ ವರ್ಷದಿಂದನೇ ಇಳಿಕೆ ಆಗಬೇಕು. ಈಗ ಲೇಟ್ ಮಾಡ್ತಾರೆ. ಮೋದಿ ಸಾಹೇಬ್ರು ಏನು ಮಾಡ್ತಿದ್ರೆ ಮೋದಿ ಸರ್ ಏನು ಒಳ್ಳೆ ಕೆಲಸನ ಮಾಡಿದಾರೆ ಇಲ್ಲ ಅಂತಲ್ಲ, ನಾನು ಹೋಗ್ತೀನಿ. ಮೋದಿ ಅವ್ರು ಬಿಟ್ರೆ ಯಾರು ಮಾಡೋಕ್ಕಾಗಲ್ಲ ಈ ಕೆಲಸ. ಗೌರ್ಮೆಂಟ್ ಬಜೆಟ್ ಇರೋದು 3 ಲಕ್ಷ ಕೋಟಿ, ಬಟ್ ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಸೆಂಟ್ರಲ್ ಕೊಡ್ತಾರೆ. ಅದರಲ್ಲಿ 13% ಕೊಡ್ತಾರಲ್ಲ, ಅದನ್ನು 30% ಕೊಟ್ಟು ಪ್ಲಸ್ ಮ್ಯಾಚಿಂಗ್ ವರ್ಕ್ಸು ಅದೆಲ್ಲ ಮಾಡಿ 40% ಬರಂಗೆ ಮಾಡ್ತಾ ಅವಾಗ ನಮ್ಮ ಸ್ಟೇಟ್ಗೆ ಅನುಕೂಲ ಆಗುತ್ತೆ. ಬಡವ್ರ ಜನಕ್ಕೆ GST ಅಂದ್ರೆ ಗೊತ್ತಿಲ್ಲ. ಯಾವ ಐಟಮ್ ವೇಸ್ಟ್ ಆಗ್ತಾರೆ, ಹಣ ಕೊಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಏನೋ ಒಂದು ವಸ್ತುವನ್ನು ಕೊಂಡ್ಕೊಂಡ್ಬಂದು ಜೀವನ ಮಾಡ್ತಾರೆ ಅಷ್ಟೇ. ಈ GST ದರ ಇಳಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಖರ್ಚು ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಕಡಿಮೆ ಆಗುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ? ಅವಾಗ ಏನಾಗುತ್ತೆ, ಈಗ ಸ್ಟೇಟ್ GST ಪಾಲು ಒಂದು 40% 50% ಇದೆಯಲ್ಲ, ಅದು ಹೋಗ್ತಿರುತ್ತೆ. ಬಡವರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮೋದಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವೆಲ್ಲ ಸೇರ್ ಮಾಡ್ಬೇಕು. ಸುಮ್ಮನೆ ಬಿಹಾರ್ ಎಲೆಕ್ಷನ್ಗೋಸ್ಕರ ಮಾಡೋದು. ಬಿಹಾರ್ ಎಲೆಕ್ಷನ್ ಐತಿ ಅಂದ್ಬಿಟ್ಟು GST ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತಗೊಳೋದಲ್ಲ. ಅದು ಮಾಡಿದಾಗ ಸ್ಟೇಟ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಏನ್ ಕೇರಿಸ್ತು ಅಂತ ಹೇಳಿದ್ರೆ, ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಹೋಗ್ತಾ ಇದೆ. ಏನು ಒಂದು ವರ್ಷಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಇವೆಲ್ಲ ಸೇರಿ ನಮ್ಮ ಸ್ಟೇಟ್ ಸೆಂಟ್ರಲ್ಗೆ ಹೋಗೋ ಟ್ಯಾಕ್ಸ್ 4 ಲಕ್ಷ ಕೋಟಿ. ಅದಕ್ಕೆ ನೀವು 13 ಪೈಸೆ ಕೊಟ್ಟಾಗ ಸಿದ್ದರಾಮಯ್ಯನಿಗೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಸ್ಟೇಟ್ ಗೌರ್ಮೆಂಟ್ ನಡೆಸೋದು. ಸರ್, ಪ್ರಧಾನಮಂತ್ರಿ ಮೋದಿ ಅವರ ಹೇಳಿಕೆ ಇದು. ಈ ತಿಂಗಳು 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕಿಂದ GST ದರ ಎಲ್ಲ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? GST ದರ ಇದಕ್ಕೆ ಮುಂಚೆನೇ ಇಳಿಕೆ ಆಗಬೇಕಾಗಿತ್ತು. ಅವ್ರು ಲೇಟಾಗಿ ಮಾಡ್ತಾವ್ರೆ. ಭಾಳ ವರ್ಷದಿಂದನೇ ಇಳಿಕೆ ಆಗಬೇಕಾಗಿತ್ತು. ಈಗ ಲೇಟ್ ಮಾಡ್ತಾವ್ರೆ. ಇದರಿಂದ ಏನಾದರೂ ಪ್ರಯೋಜನ ಇದೆ? ಅನುಕೂಲ ಇದೆ, ಮತ್ತೆ ಪ್ರಯೋಜನ ಜನಗಳಿಗೆ ಆಗುತ್ತೆ. ಆ ಐಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಇನ್ನೊಂದು ಏನು ಅಂದರೆ, ಇದನ್ನು ಯಾವ ರೀತಿ ಸ್ಟೇಟ್ ಮೇಲೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಎಕ್ಸ್ಪ್ರೆಸ್ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ಈಗ ಈ GSTನಲ್ಲಿ ಸ್ಟೇಟು ಪಾಲು ಹೋಗ್ತಿರುತ್ತೆ. ಈಗ ಸ್ಟೇಟ್ ಪಾಲು ಕಡಿಮೆ ಆದಾಗ ಅಲ್ಲಿ ಸ್ಟೇಟಿಂದ ಬರೋ ಫಂಡ್ ಇರುತ್ತಲ್ಲ, ಅದನ್ನು ಸ್ಟೇಟಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಯಾಕೆಂದರೆ ಸ್ಟೇಟಿಗೆ ಸ್ವಲ್ಪ ಅದು ಅಡ್ಮಿನಿಸ್ಟ್ರೇಷನ್ ಫ್ಲೋ ಆಗಂಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದನ್ನು ಹೇಳಬೇಕಾಗುತ್ತೆ. ನೀವು ಬರೀ GST ಒಂದು ಪೊಲಿಟಿಕಲ್ ಇದರಲ್ಲಿ ನೀವು ನೋಡ್ಬಿಟ್ಟು ಕಡಿಮೆ ಮಾಡಿಬಿಟ್ರೆ ಆಗಲ್ಲ. ಇದರಿಂದ ಸ್ಟೇಟಿನ ಮೇಲೆ ಏನು ಪರಿಣಾಮ ಆಗುತ್ತೆ? ಆ ಸ್ಟೇಟ್ಗೆ ವರ್ಟಿಕಲ್ ಡೆವಲ್ಯೂಷನ್ನು, ಹಾರಿಜಾಂಟಲ್ ಡೆವಲ್ಯೂಷನ್ ಯಾವ ರೀತಿ ಫಿಕ್ಸ್ ಮಾಡ್ತೀರಾ? ಏಕೆಂದರೆ ಸಪೋಸ್ ಕರ್ನಾಟಕ 4 ಲಕ್ಷ ಕೋಟಿ ಹೋಗ್ತಾಯಿದೆ, ಅದು 13% ಮಾತ್ರ ನಮಗೆ ಸ್ಟೇಟಿಗೆ ಕೊಡ್ತಾವ್ರೆ. ಅದನ್ನು ಒಂದು 30% ಕೊಟ್ಬಿಟ್ಟು ಇಲ್ಲಿ, ಯಾಕೆಂದರೆ ಅಷ್ಟೇ ಮಾಡಿದಾಗ ಏನಾಗುತ್ತೆ, ಆವಾಗ ಟ್ಯಾಕ್ಸ್ ಇನ್ನೂ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಯಾವುದು GST ಟ್ಯಾಕ್ಸ್, GST ಆಗಲಿ, ಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಎಲ್ಲ ಇದು ಯಾವುದು ಕಾರ್ಪೊರೇಟ್ ಟ್ಯಾಕ್ಸ್. ಯಾಕೆಂದರೆ ಅವ್ರಿಗೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಫಂಡ್ ಬೇಕು. ನಮ್ಮ ಸ್ಟೇಟು ಗೌರ್ಮೆಂಟ್ ಬಡ್ಜೆಟ್ ಇರೋದು 3 ಲಕ್ಷ ಕೋಟಿ, ಬಟ್ ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಸೆಂಟ್ರಲ್ಗೆ ಹೋಗ್ತಾಯಿದೆ. ಅದರಲ್ಲಿ 13% ಕೊಡ್ತಾವ್ರಲ್ಲ, ಅದನ್ನು 30% ಕೊಟ್ಟು ಪ್ಲಸ್ ಮ್ಯಾಚಿಂಗ್ ವರ್ಕ್ಸು ಅದೆಲ್ಲ ಮಾಡಿ 40% ಬರಂಗೆ ಮಾಡ್ದಾಗ ಆವಾಗ ನಮ್ಮ ಸ್ಟೇಟಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ, ನೀವು ಈ GST ಡಿಸ್ಟ್ರಿಬ್ಯೂಷನಲ್ಲಿ ಕಡಿಮೆ ಮಾಡಿದಾಗ ಅವರು ಸ್ಟೇಟಿಗೆ ಕಟ್ ಮಾಡಿದಾಗ ಅವರು ಗೌರ್ಮೆಂಟ್ ನಡೆಸೋದಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟು ಮತ್ತೆ ಜನಗಳ ಮೇಲೆ ಇದಾಗುತ್ತೆ. ಸೊ ಈ ಥರ ಮಾಡಬೇಕು ಅಂದರೆ ಬರೀ ನಿಮ್ಮದು ಒಂದೇ ಪ್ರಚಾರಕ್ಕೋಸ್ಕರ ಮಾಡಬೇಡಿ, ಸ್ಟೇಟ್ ರೆವಿನ್ಯೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದೆ ಮಾಡಿ ಅಂತ ಹೇಳೋದು. ಸರ್, ಈ GST ದರ ಇಳಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಖರ್ಚು ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ? ಕಡಿಮೆ ಆಗುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ? ಅವಾಗ ಏನಾಗುತ್ತೆ, ಈಗ ಸ್ಟೇಟು GST ಪಾಲು ಒಂದು 40% 50% ಇದೆಯಲ್ಲ, ಅದು ಹೋಗ್ತಿರುತ್ತೆ. ಇದು ಕಡಿಮೆ ಮಾಡಿದ್ದು ಒಳ್ಳೆಯದೇನೆ. ಇದು ಮಾಡಿದಾಗ ಆವಾಗ ಸ್ಟೇಟ್ದು ಪಾಲು ಹೋಗೋದು ಕಡಿಮೆ ಆಗುತ್ತಲ್ಲ, ಅದಕ್ಕೆ ಏನು ಕಾಂಪೆನ್ಸೇಟ್ ಮಾಡ್ತೀರಾ? ಇವೆಲ್ಲ ಸೇರ್ ಮಾಡಬೇಕು. ಸುಮ್ಮನೆ ಬಿಹಾರ್ ಎಲೆಕ್ಷನ್ಗೋಸ್ಕರ ಮಾಡೋದಲ್ಲ. ಬಿಹಾರ್ ಎಲೆಕ್ಷನ್ ಐತಿ ಅಂದ್ಬಿಟ್ಟು GST ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತೊಗೊಳೋದಲ್ಲ. ಅದು ಮಾಡಿದಾಗ ಸ್ಟೇಟ್ಗೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಸ್ಟೇಟ್ ಫೈನಾನ್ಸ್ ಬಗ್ಗೆ ಏನು ಇದು ಮಾಡ್ತೀರಾ, ಏನು ಬ್ಯಾಲೆನ್ಸ್ ಮಾಡ್ತೀರಾ ಸ್ಟೇಟ್ ಬಗ್ಗೆ, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಕೊಡಬೇಕು. ಸರ್, ಈಗ ಮುಖ್ಯವಾಗಿ ಯಾವ ವಸ್ತುಗಳ ಮೇಲೆ GST ಕಮ್ಮಿ ಮಾಡಬೇಕು ಅನ್ನೋದು? ಕಡಿಮೆ ಮಾಡಿದ್ದಾರೆ ನೋಡಿದ್ವಿ. ಅದು ಎಷ್ಟೆಷ್ಟು ಕಡಿಮೆ ಮಾಡಿರ್ತಾರೋ ಅದು ಅನುಕೂಲನೇ ಆಗುತ್ತೆ. ಕೆಲವು ತಂಬಾಕು ಇವೆಲ್ಲ ಜಾಸ್ತಿ ಮಾಡಿರ್ತಾರೆ, ಅದೇನು ಕೇಳಲ್ಲ ಯಾರನ್ನು.
ಯಾರು ಆ ಥರ ಬೆಲೆಗಳು ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದು ಬ್ಯಾಡ್ ಹ್ಯಾಬಿಟ್ಸ್ ಸ್ಟೇಜಿಗೆ ಬಂದಾಗ ಜನಸಾಮಾನ್ಯರಿಗೆ ಅದು ಹ್ಯಾಬಿಟ್ ಇರೋರಿಗೆ ಮಾತ್ರ ತೊಂದರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ಥರ ಎಲ್ಲ ಇರುತ್ತೆ. GST ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ಸ್ಟೇಟ್ ಫೈನಾನ್ಸ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು, ಇಲ್ಲಾಂದ್ರೆ ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ಅವ್ರಿಗೆ ಪನಿಷ್ ಮಾಡೋದಲ್ಲ. ಅವಾಗ ಏನಾಗುತ್ತೆ, ಅವ್ರು ಸೇಲ್ಸ್ ಟ್ಯಾಕ್ಸ್ ಹಾಕೋಕ್ಕೆ ಶುರು ಮಾಡಿಬಿಡ್ತಾರೆ ಅದು ಬ್ಯಾಲೆನ್ಸ್ಗೋಸ್ಕರ. ಅವಾಗ ಮತ್ತೆ ಅದಕ್ಕೆ ಅದೇ ರೇಟಿಗೆ ಬಂದುಬಿಡುತ್ತೆ. ಅದು ಮಾಡಬಾರ್ದು. ನೀವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಹೇಳ್ಬಿಟ್ಟು ಮಾಡಬೇಕಷ್ಟೆ. ಇದು ಒಂದು ಪ್ರಚಾರ ತಂತ್ರ ಆಗಬಾರ್ದು. ಅದೇ ಸರ್, ಇವಾಗ ಸಿದ್ದರಾಮಯ್ಯನ ಸರ್ಕಾರ ಎಲ್ಲ ದರ ಏರಿಕೆ ಮಾಡ್ತು, ಇವಾಗ ಮೋದಿ ಸರ್ಕಾರ ಎಲ್ಲ ದರ ಕಮ್ಮಿ ಮಾಡ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಸರ್ಕಾರ ಏನು ಕೇರಿಸ್ತು ಅಂತ ಹೇಳಿದ್ರೆ, ನಮ್ಮ ಸ್ಟೇಟಿಂದ 4 ಲಕ್ಷ ಕೋಟಿ ಹೋಗ್ತೈತೆ. ಏನು ಒಂದು ವರ್ಷಕ್ಕೆ ಡೈರೆಕ್ಟ್ ಟ್ಯಾಕ್ಸು ಇವೆಲ್ಲ ಸೇರಿ ನಮ್ಮ ಸ್ಟೇಟಿಗೆ ಸೆಂಟ್ರಲ್ಗೆ ಹೋಗೋ ಟ್ಯಾಕ್ಸ್ 4 ಲಕ್ಷ ಕೋಟಿ. ಅದಕ್ಕೆ ನೀವು 13 ಪೈಸೆ ಕೊಟ್ಟಾಗ ಸಿದ್ದರಾಮಯ್ಯನಿಗೆ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಸ್ಟೇಟ್ ಗೌರ್ಮೆಂಟ್ ನಡೆಸೋದು ಹೆಂಗೆ? ಅವಾಗ ಸ್ವಲ್ಪ ಏರಿಸಿರ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಅದನ್ನು ಒಂದು 30% ಕೊಡಿ. ಯಾವುದೋ ಸ್ಟೇಟ್ಗೆ ಸೆಂಟ್ರಲ್ಗೆ ಫಂಡ್ ಬರುತ್ತಲ್ಲ, ಅದು ನಮ್ಮ ಸ್ಟೇಟಿಗೆ 30% ಕೊಡಿ. ಆಮೇಲೆ ಮ್ಯಾಚಿಂಗ್ ಫಂಡ್ಸು ಅದು ವರ್ಕ್ಸ್ ಇರುತ್ತಲ್ಲ, ಅದೆಲ್ಲ ಒಂದು 10% ಇರುತ್ತೆ. ನ್ಯಾಷನಲ್ ಹೈವೇ ಮತ್ತು ಇದೆಲ್ಲ ಇರುತ್ತೆ. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಕಡಿಮೆ ಮಾಡಿದ್ವಿ ಅಂತ ಪ್ರಚಾರ ತೊಗೊತೀರಾ. ಇಲ್ಲಿ ಸ್ಟೇಟ್ಗೆ ಕತ್ತಿಸಿದಾಗ, ಫೈನಾನ್ಸಿಯಲಿ ಕತ್ತಿಸಿದಾಗ ಇವರು ಅವಾಗ ಈ ಸ್ಟೇಟ್ ಗೌರ್ಮೆಂಟ್ ನಡೆಸೋದಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ. ಇದರಿಂದ ಬಚಾವ್ ಮಾಡಬೇಕು ಅಂದರೆ ಟೋಟಲ್ಲು ಫೈನಾನ್ಸ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆ ಇದು. ಈ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕಿಂದ GST ಎಲ್ಲ ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಮಾಡಿದ್ರೆ ಯಾವ ವಸ್ತುಗಳ ಮೇಲೆ GST ಇಳಿಕೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ? ಫಸ್ಟ್ ಆಫ್ ಆಲು ತಮಗೆ ಧನ್ಯವಾದಗಳು. ಇದು ಒಳ್ಳೆ ಕೆಲಸ ಮಾಡಿ ಎಲ್ಲರೂ ತಿಳಿಸ್ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಮತ್ತು ಈ ಮೋದಿ ಸಾಹೇಬ್ರು ಏನು ಮಾಡ್ತಿದ್ದಾರೆ ಅಂದರೆ, ಮೋದಿ ಸರ್ ಏನು ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ನಾನು ಒಪ್ತೀನಿ. ಮೋದಿಯವ್ರನ್ನ ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ ಈ ಕೆಲಸ. GST ಮೊದಲು ಜಾಸ್ತಿ ಮಾಡಿದರು, ಮತ್ತು ಬಡವರಿಗೆಲ್ಲ ತುಂಬ ಎಫೆಕ್ಟ್ ಆಯಿತು. ಶ್ರೀಮಂತ ಜನಕ್ಕೆ ಏನೂ ಎಫೆಕ್ಟ್ ಆಗಲ್ಲ. ಇದು ಅವ್ರಿಗೆ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಬಡವ್ರಿಗೆ ಮಾತ್ರ ತುಂಬ ಅಂದರೆ ತುಂಬ ಎಫೆಕ್ಟ್ ಆಯಿತು ಈ GST ಮಾಡಿ. ಬಡವ್ರ ಜನಕ್ಕೆ GST ಅಂದರೆ ಗೊತ್ತಿಲ್ಲ. ಯಾವ ಐಟಮ್ ಎಷ್ಟು ಹಾಕ್ತಾರೆ, ಹಣ ಕೊಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಏನೋ ಒಂದು ವಸ್ತುವನ್ನು ಕೊಂಡ್ಕೊಂಬಂದು ಜೀವನ ಮಾಡ್ತಾರೆ ಅಷ್ಟೇ. ಇವಾಗಿನ 22ರಿಂದ ಇದು GST ಕಡಿಮೆ ಮಾಡ್ಲಿಕ್ಕೆ ಮಾಡ್ತಾಯಿದ್ದೀರಲ್ಲ, ತುಂಬ ಒಳ್ಳೆಯ ಕೆಲಸ ಇದು. ತುಂಬ ಅಂದರೆ ತುಂಬ ಒಳ್ಳೆಯ ಕೆಲಸ. ಬಡವ್ರಿಗೆ ಮಾತ್ರ ತುಂಬ ಒಳ್ಳೆಯದಾಯಿತು. ದೊಡ್ಡವ್ರಿಗೆ ಏನದು ಎಫೆಕ್ಟ್ ಆಗಲ್ಲ. ಅವ್ರಿಗೆ ಜನ ಹಣ ಇರುತ್ತೆ, ಕೊಡ್ತಾರೆ. ಅವ್ರಿಗೇನು ಒಂದೇ ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಅವರು ಕೊಂಡ್ಕೊಂಬಂದೇ ಬಿಡ್ತಾರೆ. ಬಟ್ ಈ ಕೆಲಸ ಇದೆಯಲ್ಲ, ಬಡವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಕೆಲಸ. ಮೋದಿ ಸಾಹೇಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈ ಸಾಮಾನ್ಯ ವಸ್ತುಗಳು, ಎಲೆಕ್ಟ್ರಿಕಲ್ ಐಟಮ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇದು ದಿನಸಿ ಐಟಮ್ ಆಗಿರ್ಬೋದು, ಈ ದಿನಸಿ ಐಟಮಲ್ಲಿ ತುಂಬ ಕಡಿಮೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಮೋದಿ ಸಾಹೇಬ್ರಿಗೆ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಜನರಿಗೆಂದು ತಿಳಿಸ್ಕೊಡ್ತಾ ಇದ್ದೀರಾ. ಭಾಳ ಖುಷಿ ಆಗ್ತಾಯಿದೆ. GST ಕಡಿಮೆ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಆಗ ಮೋದಿ ಸಾಹೇಬ್ರಿಗೆ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.